ಸ್ನೇಹಿತರೆ ನಮಸ್ಕಾರ. ನಾನೊಂದು ವಿಡಿಯೋನ ಹಾಕಿದ್ದೀನಿ, ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ಬಲಿ ಪಡೆದ ದುರಂತದ ಕತೆ. ಆಕೆ ಹೆಸರು ಶಿಮ್ಜಿತಾ ಮುಸ್ತಫಾ ಅಂತ, ಕೇರಳದವಳು. ಬಸ್ನಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಈಕೆ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾಳೆ. ಅಷ್ಟೇ ಅಲ್ಲ, ಈ ವಿಡಿಯೋಗೆ ಆ ವ್ಯಕ್ತಿ ತನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಎಂಬ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾಳೆ. ಕೊನೆಗೆ ಏನಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇತ್ತು. ಜನರು ವಿಚಾರ ತಿಳಿಯದೆ ಕೆಲವರು ಈತನನ್ನ ಕಾಮುಕ ಅಂದ್ರು, ಇನ್ನು ಕೆಲವರು ಈತನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕಮೆಂಟ್ ಮಾಡಿದ್ರು. ಆದ್ರೆ ನೀವು ಈ ವಿಡಿಯೋನ ಮತ್ತೊಂದ್ಸರಿ ಸರಿಯಾಗಿ ಗಮನಿಸಿದ್ರೆ ಆ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿರ್ಲಿಲ್ಲ. ಬದಲಾಗಿ ಈಕೆ ಕೇವಲ ವ್ಯೂಸ್ ಮತ್ತು ಫಾಲೋವರ್ಸ್ ಗಳಿಗಾಗಿ ಉದ್ದೇಶಪೂರ್ವಕವಾಗಿ ಆತನ ಪಕ್ಕದಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇದೆ. ಈ ವಿಡಿಯೋದಲ್ಲಿ ಇರುವ ವ್ಯಕ್ತಿಯ ಹೆಸರು ದೀಪಕ್ ಅಂತ, ಕೇರಳದ ಇವರು. ಕಣ್ಣೂರಿಗೆ ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಸೇಲ್ಸ್ ಮ್ಯಾನೇಜರ್ಗೆ ಕೆಲಸ ಮಾಡ್ತಿದ್ದ ದೀಪಕ್ ಈ ವಿಡಿಯೋ ವೈರಲ್ ಆದ ನಂತರ ಸಮಾಜದಲ್ಲಿ ಆದ ಅವಮಾನ ತಾಳಲಾರದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಕೊನೆಗೆ ಬೇರೆ ದಾರಿ ಕಾಣದೆ ಅವರು ನೇಣಿಗೆ ಶರಣಾಗತಿ ಹೊಂದಿದ್ದಾರೆ. ಇದು ನನ್ನ ಪ್ರಕಾರ ತಪ್ಪೆ. ನೋಡಿ, ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಕೇವಲ ವ್ಯೂಸ್ ಮತ್ತು ಲೈಕ್ಸ್ ಗಳಿಗಾಗಿ ಎಂತೆಂತಹ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದಾರೆ ಅಂತ. ಇಂತಹ ಸುಳ್ಳು ವಿಡಿಯೋಗಳಿಂದಾಗಿ ಸಮಾಜದಲ್ಲಿ ನಿಜವಾಗಿ ಅನ್ಯಾಯಕ್ಕೊಳಗಾದ ಮಹಿಳೆಯರಿಗೆ ನ್ಯಾಯ ಸಿಗದಂತಾಗುತ್ತದೆ. ಜನರ ನಂಬಿಕೆನೇ ಹೊರಟೋಗುತ್ತದೆ. ಶಿಮ್ಜಿತಾ ಮುಸ್ತಫಾ ಮಾಡಿದ ಈ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಹೋದ ಜೀವ ಮತ್ತೆ ಮರಳಿ ಬರೋದಿಲ್ಲ. ಆದರೆ ಇಂತಹ ಕಿಡಿಗೇಡಿಗಳಿಗೆ ಕಾನೂನು ಸರಿಯಾದ ಶಿಕ್ಷೆ ಮತ್ತು ಪಾಠ ಕಲಿಸಬೇಕಾಗಿದೆ. ಸ್ನೇಹಿತರೆ, ನಿಮ್ ಪ್ರಕಾರ ಈ ರೀತಿಯ ವಿಡಿಯೋ ಮಾಡುವವರ ವಿರುದ್ಧ ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದು ಬಹಳ ಸೂಕ್ಷ್ಮವಾದ ವಿಚಾರ. ನಾನು ಯಾವ ಹೆಣ್ಮಗಳನ್ನು ಕೆಟ್ಟದಾಗಿ ಬಿಂಬಿಸಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಲಿಲ್ಲ. ಆದರೆ ಈ ವಿಡಿಯೋದ ಸತ್ಯಾಸತ್ಯತೆಗಳು ನಿಮಗೆ ತಿಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು.